ಗುಡ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 5 AM. ಇವಾಗ ಒಂದು ಚಿಕ್ಕ ಟ್ರೆಕ್ಕಿಂಗ್ ಹೋಗ್ತಿದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಟ್ರೆಕ್ಕಿಂಗ್ ಏಕೆ ಅನ್ನೋಕ್ಕಂದರೆ ನೆಕ್ಸ್ಟ್ ಮಂತ್ ಒಂದು ದೊಡ್ಡ ಟ್ರೆಕ್ಕಿಂಗ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಟ್ರೆಕ್ಕಿಂಗ್ ಅಂತ ಇನ್ನು ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇವಾಗ ಬೇಸ್ ಪಾಯಿಂಟಲ್ಲಿದ್ದೀನಿ ಆ್ಯಂಡ್ ನಮ್ಮ ಜೊತೆ ಉಳಿದ ಟ್ರೆಕ್ಕರ್ಸ್ ಕೂಡ ಇದ್ದಾರೆ. ಟ್ರೆಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಏನೂ ಇರಲ್ಲ, ಜಾಸ್ತಿ ಏನು ಇರಲ್ಲ, ಒಂದು 3-4 ಕಿಲೋಮೀಟರ್ಸ್ ಇರ್ಬೋದೇನೋ, ಅದಕ್ಕಿಂತ ಕಡಿಮೆನೇ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಇಷ್ಟೊಂದು ಕತ್ಲಿತ್ತು, ಶೂಟ್ ಮಾಡೋಕ್ಕಾಗಿಲ್ಲ. ವಿ ಆರ್ ಆಲ್ಮೋಸ್ಟ್ ದೇರ್. 1 ಸೆಕೆಂಡ್ ಅಲ್ಲಿ ಶೋ ಯು. ಅಲ್ಲೇನು ಲೈಟ್ ಕಾಣಿಸ್ತಿದೆಯಲ್ಲ ಟಾಪಲ್ಲಿ, ಅಲ್ಲಿ ಹೋಗ್ಬೇಕಷ್ಟೆ. ಆ್ಯಂಡ್ ನಿಮಗಿಂತ ಕೆಳಗಡೆ ಲೈಟ್ ಕಾಣಿಸ್ತಿದೆಯಲ್ಲ, ಇದು ಬೇಸ್ ಪಾಯಿಂಟು. ಇವಾಗ ಅಲ್ಲಿಂದ ನಾವು ಬಂದಿರೋದು, ಇನ್ನೇನು ಹಾಫ್ ವೇ ಉಳಿದಿದೆ ಅಷ್ಟೇ. ಹಾಗೆಯೇ ಬನ್ನಿ ಪಟ ಅಂತ ನಡ್ಕೊಂಡು ಹೋಗೋಣ. ಪಟ ಅಂತ ಹೋದರೆ ಸುಸ್ತಾಗುತ್ತೆ, ನಿಧಾನಕ್ಕೆ ಹೋಗೋಣ ಬನ್ನಿ. ನೋಡ್ತಾ ಸೂರ್ಯ ಆಲ್ರೆಡಿ ಬಂದಿದ್ದ, ಆದರೆ ನಾವಿನ್ನೂ ಡೆಸ್ಟಿನೇಷನ್ ರೀಚ್ ಆಗಿರಲಿಲ್ಲ. ಟ್ರೆಕ್ ಮಾಡ್ತಾನೇ ಇದ್ವಿ. ನನ್ನ ಜೊತೆ ಒಂದಿಷ್ಟು ಸೀನಿಯರ್ ಟ್ರೆಕ್ಕರ್ಸ್ ಇದ್ದರು. ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ನೆಲ್ಲ ತಿಳ್ಕೊಂಡು ಟ್ರೆಕ್ಕಿಂಗನ್ನು ಕಂಟಿನ್ಯೂ ಮಾಡಿದೆ. ಸ್ವಲ್ಪ ಡಿಫಿಕಲ್ಟ್ ಅಂದರೆ ಸ್ಟೋನ್ಸ್ ಇದೆ, ನೋಡ್ಕೊಂಡು ಓಡಾಡಬೇಕು, ಇಲ್ಲಾಂದರೆ ಉದುರ್ಕೊಂಡು ಬಿಡೋದಂತೂ ಪಕ್ಕ. ಸನ್ ಆಲ್ರೆಡಿ ಬರ್ತಿದ್ದಾನೆ. ಲೆಟ್ಸ್ ಸಿ, ಮುಂದೆ ಹೋಗಿ ನೋಡೋಣ. ಪೂರ್ತಿ ಸನ್ ರೈಸ್ ಆಗಲಿ ಆಮೇಲೆ. ಹಾಂ, ನಿಮಗೆ ಲೊಕೇಶನ್ ಯಾವುದು ಅಂತ ಹೇಳಲಿಲ್ಲ. ಇದು ನನ್ನ ಫೇವ್ರೆಟ್ ಲೊಕೇಶನ್ನು ಆ್ಯಂಡ್ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಹತ್ತಿರ ಇರೋ ಲೊಕೇಶನ್ನು ಯಾವುದಂತಂದರೆ ಸಿಂಹಗಢ ಫೋರ್ಟು. ಸಿಂಹಗಢ ಅಂತ ಅಂದರೆ ಸಿಂಹಗಢ. ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಅಲ್ಲಿ, ಫೈನಲ್ ಚೆಕ್ ಪಾಯಿಂಟು. ಇದಾದಮೇಲೆ ಡೈರೆಕ್ಟ್ ಟಾಪ್. रोजिता ना तुम्ही? थांबायचं नाही, चालत राहायचं. एज कितना है? 64. ಬಾಪ್ರೇ, ನೋಡ್ತಲ್ಲ ಅವ್ರ ಏಜ್ 64. ಸೀರಿಯಸ್ಲಿ ಎಂಥ ಎನರ್ಜಿ. ನನಗೆ ಇವಾಗ ಅದೇ ಸುಸ್ತಾಯಿತು. ಅಮ್ಮ ವಿಡಿಯೋ ನೋಡ್ತಿದ್ದೆ, ಸ್ವಲ್ಪ ನೋಡು ಎಷ್ಟು ಏಜ್ ಆದಾಗ ಬರ್ತಿದ್ದಾರೆ ಅಂತ. ನಾನು ಬಂದರೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಉದುರು ಬಿದ್ದು ಹೋಗ್ತೀಯ, ಅಲ್ಲಿಂದ ಬಿದ್ದು ನೆಗೆದು ಬೀಳ್ತೀಯ ಅನ್ನೋ ಥರಕ್ಕೆ ಫೀಲ್ ಮಾಡ್ಕೊತೀಯ. ನೋಡು, ಅವರಿಂದ ಮೋಟಿವೇಶನ್ ತಗೋ. ಏನು ಗೊತ್ತಾ, ಯಾರ್ಯಾರು ಮೆಂಟಲ್ ಹೆಲ್ತ್ ಹಾಳಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರೋ, ಸೀರಿಯಸ್ಲಿ ಒಂದ್ಸಲ ಟ್ರೆಕ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಫಿಸಿಕಲ್ ಹೆಲ್ತು ಎಷ್ಟು ಹದಗೆಟ್ಟು ಹೋಗಿದೆ ಅಂತ. ಪೀಕ್ ಫೈನಲಿ ರೀಚ್ ಆದ್ವಿ ಆ್ಯಂಡ್ ಅಲ್ಲಿ ಬೇಸ್ ಅಲ್ಲಿಂದ ಓಕೆ. ತುಂಬ ಜನ ಬರ್ತಾರೆ ಆ್ಯಂಡ್ ವೀಕೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ವೀಕೆಂಡ್ ಅಲ್ಲ, ವೀಕ್ ಡೇ ಅಲ್ವಾ, ಸೊ ಅಷ್ಟೊಂದು ಜನ ಇಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ್ಯಂಡ್ ಆದಮೇಲೆ ಮತ್ತೆ ಇಳ್ಕೊಂಡು ಹೋಗಬೇಕು. ಅದ್ಯಾರೋ ಹೇಳಿದ್ರಲ್ಲ, ಗೋವಾಕ್ಕೆ ಯಾವಾಗ ಬೇಕಾದರೂ ಹೋಗ್ಬೋದು, ಬೆಟ್ಟ ಹತ್ತಿ ಗುಡ್ಡ ಹತ್ತಿ ಅಂತ. ಮಾಡ್ರಿ ರೀ, ಹತ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೋ, ಹತ್ತಿ ಆದಮೇಲೆ ನಾವು ವ್ಯೂ ನೋಡ್ತೀವಲ್ಲ, ಅದ್ರಲ್ಲಿ ಸಿಗೋ ಖುಷಿ ಇನ್ನೆಲ್ಲೂ ಸಿಗಲ್ಲ. ಬರ್ದಿಟ್ಕೊಳ್ಳಿ ಬೇಕಿದ್ರೆ. ಬಾಯ್, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಜೈ ಕರ್ನಾಟಕ. ಬೋ ಯು ನೋ ಕನ್ನಡ ರೈಟ್? ಹಾಂ ಬೋಲೋ. ಕಾರ ಹತ್ತಿ, ಹಾಂ ದೆನ್ ಹೋಗು, ಹಾಂ ಹೋಗೋಣ. ತುಮಿ ನಂಗೆ ಕನ್ನಡ ಬರಲ್ಲ. ಅರೆ, ಕನ್ನಡ ಬರಲ್ಲ ಅಂತ ಇಷ್ಟು ನೀಟಾಗಿ ಹೇಳ್ತಿದ್ದೀರ. ಕನ್ನಡ ಬರುತ್ತೆ. ಏನು ಬರುತ್ತೆ ಹೇಳಿ? ನಮಸ್ಕಾರ. ಹಾಂ ನಮಸ್ಕಾರ. ಆಮೇಲೆ ಊಟ ಆಯ್ತಾ? ಆರಾಮಿದ್ದೀರಿ? ಹಾಂ, मुझे हिंदी आता है. सिर्फ हिंदी, कन्नड़ नहीं है, कन्नड़ा है. कन्नड़ा? हाँ, कनाडा में जाएंगे हम. कनाडा, कनाडा. उसका नमक, उसका ಸಾಲ್ಟ್ ಜಾಸ್ತಿ ಹಾಕಿದ್ದೀರಾ? हाँ, तेरा नमक ले लो. ಲೆಟ್ಸ್ ಟ್ರೆಕ್ ಕಂಪ್ಲೀಟ್ ಆಗಿ ಇಲ್ಲಿ ಲಿಂಬು ಪಾನಿ ಅವೆಲ್ಲ ಸಿಗುತ್ತೆ, ಶರ್ಬತ್ ಎಲ್ಲ. ಇಲ್ಲಿ ನೋಡಿ, ಫ್ರೆಶ್ ದಹಿ, ಏನು ಅಂದರೆ ಮೊಸರು. ಹಾಂ ಗೈಸ್, ನೌ ವಿ ಆರ್ ಹ್ಯಾವಿಂಗ್ ಲಿಂಬು ಪಾನಿ, ರೈಟ್? आपको कंप्लीट हो दिस? ए पर और दे खायचं के बा दे साखर. क्या बोला? दही का ना, दही. मटका दे ये. हाँ, now we have to get down, okay? No rush, no fast, धीरे धीरे से जाना है, उतरना है, ठीक है? Okay, done. Follow me. Track leader. ನಾನು ಕೂತಿದ್ದೀನಿ. ಇದೊಂಥರ ಕ್ಯೂಟ್ ವ್ಯೂ ಪಾಯಿಂಟು. ಅಂದರೆ ಪಾರ್ಕಿಂಗ್ ಲಾಟಲ್ಲಿ ಇದೆ
ಇಲ್ಲಿ ಕೂತ್ರೆ ಮುಂದ್ಗಡೆ ಸಖತ್ ಗುಡ್ಡ ಬೆಟ್ಟ ಕಾಣಿಸುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ಗ್ರೀನ್ರಿ ಇಲ್ಲ, ಸ್ವರ್ಗ ತೋರಿಸ್ತೀನಿ ರೀ. ಅರ್ಧ ಇಳ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಇನ್ನೊಂದು ಅರ್ಧ ಉಳಿದಿದೆ, ಇಳ್ಕೊಂಡು ಹೋಗಬೇಕು. ನಿಮಗೆಲ್ಲ ಒಂದು ಗಾದೆ ಮಾತು ಗೊತ್ತೇ ಇರುತ್ತೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಇದು ಎರಡು ಮಾಡೋದ್ರಿಂದನೂ ನಮಗೆ ನಾಲೆಜ್ ಗೇನ್ ಆಗುತ್ತೆ. ಕೋಶ ಓದಿ ನೋಡು ಅಂದರೆ ಪುಸ್ತಕ ಓದಬೇಕು, ಎಸ್ ಡೆಫಿನೆಟ್ಲಿ ನಾಲೆಜ್ ಗೇನ್ ಆಗುತ್ತೆ. ಹಾಗೆಯೇ ದೇಶ ಸುತ್ತಿ ನೋಡಬೇಕು, ಬೇರೆ ಬೇರೆ ಊರಿಗೆ ವಿಸಿಟ್ ಮಾಡಬೇಕು, ಬೇರೆ ಬೇರೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಆ್ಯಂಡ್ ಅವ್ರು ಹೇಳೋ ಮಾತನ್ನು ಅರ್ಥ ಮಾಡ್ಕೋಬೇಕು. ಏನಾದರೂ ನಿಮಗೆ ಅದೆಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಲೈಫಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ನ ತಿಳ್ಕೋಬೇಕು. ತಿಳ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ. ನನಗಂತೂ ಅದಿಷ್ಟ, ಬೇರೆ ಬೇರೆ ಊರಿಗೆ ಹೋಗೋದು, ಅವ್ರ ಜನರ ಜೊತೆ ಮಾತಾಡೋದು, ಅವ್ರ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋದು. ಇವಾಗ ಅವ್ರು ಹೇಳ್ಕೊಂಡು ಹೋಗ್ತಿದ್ದಾರೆ. ಅಲ್ಲೇನು ಕಾಣಿಸ್ತಿದೆಯಲ್ಲ, ಅಲ್ಲಿ ಇದು ಅಲ್ಲಿ ಬೈಕ್ ಇದೆ. ಅಲ್ಲಿಂದ ಬೈಕ್ ತೊಗೊಂಡು ವಾಪಸ್ ಹೋಗ್ಬೇಕಷ್ಟೇ. ಆಲ್ಮೋಸ್ಟ್ ಡನ್. 10% ಅಷ್ಟೇ ಉಳಿದಿರೋದು. ಇಳ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಆಯಿತು. ಅಲ್ಲಿ ಬೇಸ್ ಪಾಯಿಂಟಿಗೆ ಬಂದಿದ್ದೀವಿ. ಟಯರ್ಡ್ ಏನಾಗಿಲ್ಲ, ಬಟ್ ಟ್ರೆಕ್ಕಿಂಗ್ ಮಾಡಿದ್ರೆ ತುಂಬ ದಿನ ಆಗಿತ್ತು, ಸ್ವಲ್ಪ ಕಾಲು ನೋಗ್ತಿದೆ ಅಷ್ಟೇ. ಇವರೆಲ್ಲ ಒಳ್ಳೆ ಐರನ್ ಮ್ಯಾನ್ ಥರ ಏನೂ ಆಗೋದೇ ಇಲ್ಲ. ಹಿಂಗೇ ಹೋಗಿ ಹಿಂಗೇ ಬಂದರು. ಉಸಿರು ಕೂಡ ಅಷ್ಟು ಜೋರಾಗಿ ತೊಗೊತಿಲ್ಲ. ನಾನು ಚಿಕ್ಕದಾಗಿ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡೆ. ಈಗ ನೋಡಿ ಸಖತ್ತಾಗಿರೋ ವಿಷಯ ನೋಡಿದೆ. ಇಲ್ಲೇನು ಕಾಣಿಸ್ತಿದೆ ಅಲ್ಲ, ಇದ್ರ ಬಗ್ಗೆ ಇಲ್ಲಿ 2 ಏನು ನೀರು ಹಾಕಲಿಕ್ಕೆ ಜಾಗ ಇಟ್ಟಿದ್ದಾರೆ. ಅಲ್ಲಿ ಟ್ಯಾಂಕ್ ಇಟ್ಟಿದ್ದಾರೆ ಚಿಕ್ಕದು. ಏನಂತಂದರೆ ಈ ಥರ ಕ್ಯಾನ್ಸನ್ನು ಕೆಳಗಡೆ ಕೊಡ್ತಾರೆ, ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅದನ್ನು ತೊಗೊಂಡು ಬಂದು ಆ ಕ್ಯಾನಲ್ಲಿರೋ ನೀರನ್ನ ಇದರೊಳಗಡೆ ಹಾಕಿದ್ರಾಯಿತು. ಒಂಥರ ಸೋಷಲ್ ಸರ್ವಿಸರ್, ವಾಲಂಟಿಯರಿಂಗಾಗಿ ಮಾಡುವಂಥದ್ದು. ಅಲ್ಲಿ ಟ್ಯಾಂಕ್ ಏನಿದೆ ಅದರಲ್ಲಿ ಹೋಗಿರೋ ನೀರು ಈ ಮರಗಿಡ ಏನಿದೆಯಲ್ಲ ಅದಕ್ಕೆ ಹೋಗುತ್ತೆ. ಒಳಗಡೆಯಿಂದ ಕನೆಕ್ಷನ್ಸ್ ಇದೆ, ಅದಕ್ಕೆ ಹೋಗುತ್ತೆ. ಇಟ್ಸ್ ಲೈಕ್ ಅ ವೆರಿ ಗುಡ್ ಏನು ಇನ್ನೋವೇಷನ್ ಅಂತ ಹೇಳ್ಬೋದು. ಐಡಿಯಾ ಚೆನ್ನಾಗಿದೆ, ಸೋಷಲ್ ಸರ್ವಿಸು ಮಾಡ್ದಂಗೆ ಆಗುತ್ತೆ. ಕರ್ನಾಟಕದಲ್ಲೂ ಈ ಥರದ್ದೆಲ್ಲ ಇನ್ವೆಂಟ್ ಮಾಡಬೇಕು. ಇಲ್ಲಿ ನೋಡಿ, ಇದು ಬರೆದಿದ್ದಾರೆ. ವಿಡಿಯೋ ಪಾಸ್ ಮಾಡಿ ಓದೋದಿದ್ರೆ ಓದ್ಕೊಳ್ಳಿ. ಬನ್ನಿ. ಟ್ರೆಕ್ಕಿಂಗ್ ದೂರ ಹೋಗ್ತಾ ಬರ್ತಾ ಜಾಸ್ತಿ ಏನಿರಲಿಲ್ಲ, ಒಂದು 5-6 ಕಿಲೋಮೀಟ್ರ್ ಇತ್ತು ಅಷ್ಟೇ, ಹೋಗ್ತಾ ಬರ್ತಾ ಸೇರಿ. ಆ್ಯಂಡ್ ಇದು ಏನಂತಾರೆ ಪ್ರಾಕ್ಟೀಸ್ ಟ್ರೆಕ್ ಅಂತ ಹೇಳಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ. ಏನಕ್ಕೆ ಪ್ರಾಕ್ಟೀಸ್ ಟ್ರೆಕ್ಕು, ಯಾವುದಕ್ಕೋಸ್ಕರ ಪ್ರಾಕ್ಟೀಸ್ ಟ್ರೆಕ್ ಅಂತ ನಿಮ್ಗೊಂದು ಮಂತಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ. ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕೇಳೋಕ್ಕಿದ್ರೆ ಕಮೆಂಟ್ ಕೂಡ ಮಾಡಿ. ಬನ್ನಿ ಹೋಗೋಣ. ಅಲ್ಲಿ ತನಕ ಬಾಯ್.